ತುಮ್ಮನಹಳ್ಳಿ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಅವಧಿ 5 ವರ್ಷ ಪೂರೈಸಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಅವಧಿ 5 ವರ್ಷಗಳ ಮುಕ್ತಾಯಗೊಂಡ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಕಾತ್ಯಾಯಿನಿ ಎಂಕೆ ಅವರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಶಾಲು ಹೊದಿಸಿ ಹಾರ ಹಾಕಿ ಗಿಫ್ಟ್ ಅನ್ನು ನೀಡಿ ಅಭಿನಂದಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಪ್ರೇಮ ರಮೇಶ್ ರವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾತ್ಯಾಯಿನಿ ಎಂಕೆ ಹಾಗೂ ಕಾರ್ಯದರ್ಶಿಯಾದ ತಿಮ್ಮೇಗೌಡ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಗಿಫ್ಟ್ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಹುಜುಗೂರು ರಾಮಣ್ಣನವರು ಕುರಿ ಶೆಡ್ಡು, ಮೇಕೆ ಶೆಡ್ಡು ಅಥವಾ ಚರಂಡಿ ಅಥವಾ ಗ್ರಾಮಕ್ಕೆ ಸಂಬಂಧಪಟ್ಟ ಸಣ್ಣಪುಟ್ಟ ಕೆಲಸಗಳಿಗೆ ಅಡಿಪಾಯ ಯಾವುದಾದರೂ ಇದ್ರೆ ಅದು ಗ್ರಾಮ ಪಂಚಾಯಿತಿ ಮೇಲ್ಪಟ್ಟ ರಾಜಕಾರಣಕ್ಕೆ ಬೆಳೆಯಬೇಕಾದ್ರೆ ಮೊದಲ ಗ್ರಾಮ ಪಂಚಾಯಿತಿಯಿಂದ ಬೆಳೆದ್ರೆ ಮಾತ್ರ ಸಾಧ್ಯ ಹಾಗೂ 4-5 ತಿಂಗಳ ಹಿಂದೆ ಬೇಕಾದಷ್ಟು ಕಂದಾಯ ಹಣವನ್ನು ವಸೂಲಿ ಮಾಡಿ ನಮ್ಮ ತಾಲೂಕಿನಲ್ಲಿ ಕೊನೆಯಲ್ಲಿ ಇದ್ದಿರತಕ್ಕಂಥ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸ್ಥಾನವನ್ನು ಈಗ 2 ಹಾಗೂ 3ನೇ ಸ್ಥಾನಕ್ಕೆ ತಂದಿರುವಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾತ್ಯಾಯಿನಿ ಮೇಡಮ್ ರವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷ ಮಂಜುನಾಥ್, ನಾವು ಕಳೆದ 5 ವರ್ಷಗಳ ಕೊನೆಯ ದಿವಸ ಅಂತ ಇದನ್ನು ಭಾವಿಸುತ್ತೇವೆ. ಗ್ರಾಮಕ್ಕೆ ಸಂಬಂಧಿಸಿದ ಕಂದಾಯವನ್ನು ಪ್ರತಿ ವರ್ಷವೂ ಸಹ ಕಟ್ಟಿದ್ದೇ ಆದರೆ ಗ್ರಾಮಗಳ ಅಭಿವೃದ್ಧಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯವಾಗ್ತದೆ. ಕಳೆದ 4-5 ತಿಂಗಳಿನಿಂದ ಹೆಚ್ಚು ಕಂದಾಯ ಹಣ ವಸೂಲಿಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೂ ಹಾಗೂ ಕಾರ್ಯದರ್ಶಿಗೂ ನಾನು ಆಭಾರಿಯಾಗಿರ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ಶ್ರೀನಿವಾಸ ರಾಮಯ್ಯ, 5 ವರ್ಷಗಳ ಕಾಲ ಸದಸ್ಯರಾಗಿರುವಂಥವರು 5 ವರ್ಷ ಅವಧಿಯಲ್ಲಿ ಕೆಲಸ ಮಾಡಿದ್ದೀರಾ. ನಿಮಗೊಂದು ಆತ್ಮಾವಲೋಕನ ಮಾಡಿಕೊಳ್ಳುವ ಸಂದರ್ಭ ಅಂತ ಅನಿಸ್ತದೆ. ಇವತ್ತು ಗ್ರಾಮ ಪಂಚಾಯಿತಿಗಳು ಒಂದು ದೇಶದ ಬೆನ್ನೆಲುಬಿದ್ದ ಹಾಗೆ ನಮಗೆಲ್ಲ ಗೊತ್ತಿದೆ. ಸರ್ಕಾರ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ದಿನೇ ದಿನೇ ಹೆಚ್ಚಿನ ಒತ್ತನ್ನು ಕೊಟ್ಟು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶಕ್ತಿಯನ್ನು ತುಂಬುವಂತಹ ಕೆಲಸ ಮಾಡ್ತಿದೆ ಹಾಗೂ 5 ವರ್ಷಗಳ ಕೆಲಸ ನಿರ್ವಹಿಸಿದ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಶೀಲಮ್ಮ ನಾಗರಾಜ್, ಉಪಾಧ್ಯಕ್ಷ ಚಿಂತಡಪಿ ಮಾರುತಿ, ಸದಸ್ಯರಾದ ಮುದುಕದಹಳ್ಳಿ ದೇವರಾಜ್, ದೊಡ್ಡದಾಸರಹಳ್ಳಿ ಆರ್ ನಂಜಪ್ಪ, ಲಕ್ಷ್ಮೀ ದೇವಮ್ಮ ದೇವರಾಜ್, ಹುಜುಗೂರು ನೀಲಮ್ಮ ರಾಮಣ್ಣ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾತ್ಯಾಯಿನಿ, ಕಾರ್ಯದರ್ಶಿ ತಿಮ್ಮೇಗೌಡ, ಸಿಬ್ಬಂದಿ ವರ್ಗ ಶಿವರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಯಾಕಂದ್ರೆ ನಮ್ಮ ಒಂದು ಸದಸ್ಯತ್ವನ ನಾವು ಪಡೆದಂತ ದಿವಸನೂ ಆಗಿರ್ತದೆ. ಆ ಜೊತೆಗೆ ನಾವು ಕಳೆದಂತ 5 ವರ್ಷಗಳ ಕೊನೆಯ ದಿವಸನೂ ಆಗಿರ್ತದೆ ಅಂತ ಭಾವಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಇಲ್ಲಿ ಒಂದು ವಿಷಯನ ನಾನು ಎಲ್ಲ ಸದಸ್ಯರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯಾವುದೇ ಸದಸ್ಯರು ನಾವು ಇಲ್ಲಿ ಆಯ್ಕೆಯಾಗಿ ಬರುವಂಥದ್ದು ಅಭಿವೃದ್ಧಿಯ ವಿಷಯವಾಗಿ ನಾವು ಇಲ್ಲಿ ಆಯ್ಕೆಯಾಗಿ ಬರ್ತೀವಿ. ಖಂಡಿತವಾಗಿಯೂ ಆ ಅಭಿವೃದ್ಧಿಗೆ ಪೂರಕವಾಗಿ ನಾವು ಇಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಒಂದು ಪಂಚಾಯಿತಿ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ಪೂರಕವಾದ ವಾತಾವರಣ ಅಂದರೆ ಹಣಕಾಸಿನ ವ್ಯವಸ್ಥೆ. ಯಾವ ರೀತಿ ಹಣಕಾಸಿನ ವ್ಯವಸ್ಥೆ ಒದಗಿಸ್ಕೊಳ್ಬೇಕು ಅಂದರೆ ಸದಸ್ಯರು ಇಲ್ಲಿನ ಟ್ಯಾಕ್ಸ್ಗಳನ್ನ ಕರೆಕ್ಟಾಗಿ ವರ್ಷನೂ ಗ್ರಾಮಕ್ಕೆ ಸಂಬಂಧಿಸಿದ ಟ್ಯಾಕ್ಸ್ಗಳನ್ನು ನಾವು ಕಟ್ಟಿದ್ದೇ ಆದರೆ ಆ ಗ್ರಾಮಗಳ ಅಭಿವೃದ್ಧಿ ಮತ್ತೆ ಪಂಚಾಯಿತಿ ಅಭಿವೃದ್ಧಿನೂ ಸಾಧ್ಯ ಆಗುತ್ತೆ. ಇರ್ತಕ್ಕಂಥ ಒಂದು ನಿರ್ದೇಶಕರು ಯಾರು ಬಂದಿರಲಿಲ್ಲ. ಎಲ್ಲ ಪರಳೆ ಏನೋ ಚೀಟಿಗಳು ಬಿದ್ದಿದ್ದೀವಿ. ಇದೇ ಪಂಚಾಯತಿ ಒಳಗೆ ಈ ಸಾರಿ ಎಷ್ಟು ಒಬಿಡಿಯೆಂಟ್ ಆಗಿರ್ತಕ್ಕಂಥ ಜನ ಬಂದಿದ್ರೆ ಅಷ್ಟು ಚೆನ್ನಾಗಿ ಇದ್ದರು. ಅದ್ರ ಜೊತೆಯಲ್ಲಿ ನಮಗೆ ಸ್ವಲ್ಪ ಈ ಪಂಚಾಯತಿ ಒಳಗೆ ಅನೇಕ ಸಾರಿ ತೊಂದರೆಗಳಾದವು ಬೇರೆ ಬೇರೆ ಥರ ನಿಭಾಯಿಸ್ತಕ್ಕಂಥ ಪಿ ಡಿ ಒಗಳು ಅವರಿಗೆ ಭಯ ಇಡಿಸಿ ಒಂದು ಸ್ವಲ್ಪ ಬೇರೆ ಬೇರೆ ಥರ ವಿಧಾನ ಹೇಳಿತ್ತು. ಇತ್ತೀಚೆಗೆ ನಮಗೆ ಒಂದು 4-5 ತಿಂಗಳಿಂದ ಪಿ ಡಿ ಒ ಆದ್ದರಿಂದ ಇವರು ಈಗ ಬಂದಿರತಕ್ಕಂಥ ಪಿ ಡಿ ಒ ಸ್ವಲ್ಪ ಅದ್ಭುತಗೊಂಡ್ರು. ಅದ್ರ ಜೊತೆಯಲ್ಲಿ ನಮ್ಮ ಮಂಜು ಸ್ವಲ್ಪ ವಿಶೇಷವಾಗಿ ನೋಡ್ಕೊತಾನೆ. ನಾವೆಲ್ಲ ಕಡಿಮೆ ಅಪರೂಪಕ್ಕೆ ಬರ್ತೀವಿ ನಾವು. ಮಂಜು ವಿಶೇಷವಾಗಿ ನೋಡ್ಕೊಂಡ ಅವನಿಂದ ಸ್ವಲ್ಪ ಕಳೆ ಬರ ಬಂತು ನಮ್ಮ ಪಂಚಾಯತಿಗೆ. ಇನ್ನು ಮುಂದೆ ಎಲ್ಲ ಸದಸ್ಯರು 10 ತಿಂಗಳು ಕೆಲಸ ಮಾಡಿದ್ರಿಂದ ಒಂದು ಪಂಚಾಯತಿ ಜವಾಬ್ದಾರಿನ ನಿಭಾಯಿಸೋದು ಸ್ವಲ್ಪ ಬೇಸರಿಕೆ ಆಯಿತು. ಸ್ವಲ್ಪ ಇನ್ನೇನು ದೊಡ್ಡ ಹುಡುಗಿಗೆ ಹೋಗ್ಬೋದು. ಗ್ರಾಮ ಪಂಚಾಯತಿ ಮೆಂಬರ್ ಸುಲಭವಾದ ಕೆಲಸ ಅಲ್ಲ. ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕಾದ್ರೆ ಊರಿನಲ್ಲಿ ಅವನು ಎಲ್ಲರೂ ಸಹಮತನು ಪಡೆದಿರ್ಬೇಕಾಗ್ತದ. ಆಮೇಲೆ ಅವನೆಲ್ಲರಿಗೂ ಅಚ್ಚುಮೆಚ್ಚುನ ಆಗಬೇಕಾಗ್ತದ. ಹಂಗೆ ಭಾಳ ಸೂಕ್ಷ್ಮವಾದ
ಒಂದು ರಾಜಕಾರಣ ಇಲ್ಲ ನಡೀತದಂದ್ರೆ ಅದು ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ. ಅದರಿಂದ ನಿಮಗೆ ಭಗವಂತ 5 ವರ್ಷಗಳ ಕಾಲ ಒಂದು ಅವಕಾಶ ಕೊಟ್ಟಿತ್ತು. 5 ವರ್ಷಗಳಲ್ಲಿ ನೀವು ಕೂಡ ನಿಮ್ಮ ಕೈಲಾನುಸಾರ ನಿಮ್ಮ ಶಕ್ತಾನುಸಾರ ಊರಿನ ಅಭಿವೃದ್ಧಿ ಇರ್ಬೋದು, ಪಂಚಾಯತಿ ವಿಷಯದಲ್ಲಿರ್ಬೋದು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಆಮೇಲೆ ಇತ್ತೀಚೆಗೆ ಹೇಳಿದ್ರು ಇದಕ್ಕೆ ಈ ಗ್ರಾಮ ಪಂಚಾಯತಿಗೆ ಎಷ್ಟು ಮುಖ್ಯ ಅಂದರೆ ಅಧ್ಯಕ್ಷರು ಮತ್ತು ಪಿ ಡಿ ಒ ಅಂದರೆ ಅಭಿವೃದ್ಧಿ ಅಧಿಕಾರಿಗಳು ಬಹಳ ಮುಖ್ಯ. ಅವರಿಬ್ಬರು ಜೋಡಿನ ಅವರಿಬ್ಬರು ಕೆಲಸ ಮಾಡಿದ್ದಾರೆ. ಒಳ್ಳೆ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಇಬ್ಬರೂ ಒಂದು ಕಡೆ ಉತ್ತಮರಾದರೆ ಅಭಿವೃದ್ಧಿ ಸರಾಗವಾಗಿ ಸಾಗ್ತದೆ. ಇಲ್ಲೇನಾಯ್ತು, ಸುಮಾರು 6 ಜನ ಅಧ್ಯಕ್ಷರು, ಅದೇನು ಮಾಡೋಕ್ಕಾಗಲ್ಲ. ಅದು ಸಾಮಾನ್ಯವಾಗಿ ಅಧಿಕಾರ ಅಂತಕ್ಕಂಥದ್ದು ಇವತ್ತು ಎಲ್ರಿಗೂ ಬೇಕಾಗಿರೋದ್ರಿಂದ ಅಧಿಕಾರ ಹಂಚಿಕೆ ಆಗಲೇಬೇಕಾಗ್ತದೆ. ಅದನ್ನು ನಾನು ತಪ್ಪು ಅಂತ ನಾನು ಹೇಳಿಕ್ ತಯಾರಿಲ್ಲ. ಕಾರಣ ಅಂದರೆ ನಾನು ಒಬ್ಬ ರಾಜಕಾರಣಿ, ಅದನ್ನು ಹಂಚ್ಕೊಂಡಿದ್ದ ತಪ್ಪು ಅಂತ ನಾವು ಮಾತಾಡೋಕ್ಕಾಗಲ್ಲ. ಆದರೆ ಅದರಿಂದ ಅಭಿವೃದ್ಧಿ ಕುಂಠಿತ ಆಗ್ತದೆ ಹೊರತು ಅಭಿವೃದ್ಧಿ ವೇಗವಾಗಿ ನಡೆಯಲಿಕ್ಕೆ ಸಾಧ್ಯ ಇರೋದು. ಅದರಲ್ಲಿ 6 ಜನ ಅಭಿವೃದ್ಧಿ ಅಧಿಕಾರಿಗಳು, 6 ಜನ ಇವ್ರ ಮಧ್ಯೆ ಕೂಡ ನೀವು ಒಂದು ಉತ್ತಮವಾದ ಕೆಲಸ ಮಾಡಿದ್ದೀರಿ. ಇತ್ತೀಚೆಗೆ ನೀವೆಲ್ಲರೂ ಬಹಳಷ್ಟು ಪ್ರಶಂಸವಾಗಿ ನೀವೆಲ್ಲರೂ ಮಾತಾಡಿದ್ರಿ. ಇತ್ತೀಚೆಗೆ 4-5 ತಿಂಗಳಿಂದ ಈಚೆ ಬೇಕಾದಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಲಾಸ್ಟಲ್ಲಿ ಇದ್ದಿರ್ತಕ್ಕಂಥ ಒಂದು ಸ್ಥಾನನ ಇವತ್ತು 1, 2, 3ನೇ ಸ್ಥಾನಕ್ಕೆ ಕೊಂಡೊಯ್ದವರು ಮೇಡಮ್ನವರು ಅಂತ. ನಾನು ಹಿಂದೆನೇ ಒಂದ್ಸಾರಿ ನಮ್ಮ ಮಾರುತಿಯವ್ರಿಗೆ ಹೇಳಿದ್ದೆ, ರೇಪ ನೀವೇನನ್ನ ಮಾಡಿ ಆ ಕಾಂತೇನಿ ಮೇಡಮ್ನ ಕೇಳಿದ್ರಿ. ಕಾರಣ ಏನಂತಂದರೆ ಇಲ್ಲಿನ ವ್ಯವಸ್ಥೆ ಸ್ವಲ್ಪ ಹದಗೆಟ್ಟದೆ, ಅದನ್ನು ಸರಿ ಮಾಡಬೇಕು ಅಂತಂದರೆ ಸ್ವಲ್ಪ ಈ ಮಕ್ಕಳು ಪೂರ್ತಿ ಬೇಕಾಗ ಅದು ಇನ್ನೇನು ಆದಾಗ ಒಳ್ಳೆ ಟೀಚರ್ ಬೇಕು ಅಂದಂಗೆ ಆ ಕೇಳಿದ್ರೆ ಸ್ವಲ್ಪ ಅಭಿವೃದ್ಧಿ ಆಗ್ತದಂತ. ಆದರೆ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರು ಸೇರಿ ಮೇಡಮ್ನವ್ರಿಗೆ ಸಹಕಾರ ಕೊಟ್ಟು ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಅವರು ಕೂಡ ಕೆಲಸ ಮಾಡೋಕ್ಕಾಗಿದೆ ಅಂತ ನನ್ನ ಭಾವನೆ. ನಾವು ಏನ್ ಬೇಕೋ ಸಾಧಿಸ್ಬರ್ತೀವಿ ಅಂತ. ಈಗ ನಮ್ಮ ಇವರು ಅಷ್ಟೇ ಸ್ಟಾಫ್ ಬನ್ರಿ ಅಂತ ಹೇಳಿದ್ರೆ ಎಲ್ಲರೂ ಬಂದಿರ್ತಾರೆ, ಜೊತೆಗೆ ಎಲ್ಲಾ ಮನೆಗಳು ಭೇಟಿ ಮಾಡ್ತಾರೆ. ನಾವು ಒಂದು 1 hour 1.5 hour ಕೂತ್ಕೊಂಡ್ರೆ ನಮ್ಗೆ 60-70 ಬರ್ಡೇ ಕಲೆಕ್ಷನ್ ಆಗ್ತಾ ಇದೆ. ಅಂದ್ರೆ ಏನಾದ್ರು ಇವಾಗ ಅವ್ರು ಬಂದ್ ಮಾಡಿಸ್ಕೊಳ್ಳೋದಾದ್ರೆ ಅದಾಗಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕಾನೂನು, ಪಂಚಾಯತಿ ಅಂದ್ರೆ ದೂರ, ಆಮೇಲೆ ಏನಾದ್ರು ಅಷ್ಟು ಖರ್ಚಾಗುತ್ತೆ ಅನ್ನೋದು ಮನೋಭಾವದಿಂದ ಹಾಗೆ ಇಟ್ಕೊಂಡಿರ್ತಾರೆ. ನಾವು ಅಲ್ಲಿ ಹೋದಾಗ ಪೌಡಿ ವರ್ಷದಿರ್ಬೋದು, ಕರಾರು ಪತ್ರದಿರ್ಬೋದು, ಎಲ್ಲ ಸೇಲ್ಡ್ ಇದ್ರು ಹಂಗೆ ಇಟ್ಕೊಂಡಿದ್ದಾರೆ. ಅವರೆಲ್ಲ ಅಲ್ಲೇ ನಾವು ರೆಡಿ ಮಾಡಿ ಹೌಸ್ ಲಿಸ್ಟ್ ಕೊಡ್ತೀವಿ ಅನ್ನೋಲ್ಲ, ಡೆಫಿನೆಟ್ ಆಗಿ ಕಟ್ಸಿದ್ದಾರೆ. ಸೊ ಆಮೇಲೆ ಇನ್ನು ನರೇಗಾ ವಿಚಾರಕ್ಕೆ ಬಂದಾಗ ನಮ್ಮ ಮಾರುತಿ ಸರ್ ಇರ್ಬೋದು, ಆಮೇಲೆ ಮಂಜು ಸರ್ ಇರ್ಬೋದು, ಈಗ ಮೊನ್ನೆ ಸುಮ್ನೆ ಹೋಗಿದ್ದ ತಿಪ್ಪನಹಳ್ಳಿಗೆ ಅಲ್ಲಿ ಒಂದು ಕುಂಟೆ ಹಾರಿಸಿದೆ, ಖುಷಿ ಆಯ್ತು. ನಂಗೆ ಗೊತ್ತಿರ್ಲಿಲ್ಲ ತಿಪ್ಪನಹಳ್ಳಿ ಕೆಲಸ ಆಗ್ತಿದೆ. ಏನೋ ಒಂದು ಒಳ್ಳೊಳ್ಳೆ ಕೆಲಸಗಳು ಶಾಲಾ ಸಂಬಂಧಿತವಾಗಿ ಆಗಿದೆ ತುಮಕೂರಿಗೆ. ಅದನ್ನ ಹಾಗೆ ಮುಂದುವರಿಸಿ ನಾನು ಬಹುಶಃ ನೆಕ್ಸ್ಟ್ ಟ್ರಾನ್ಸ್ಫರ್ ಅವಧಿವರೆಗೂ ಇರ್ತೀನಿ. ಅಲ್ಲಿವರೆಗೂ ಇನ್ನಷ್ಟು ಕೆಲಸನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಫ್ರೀ ಅದನ್ನ ರೂಢಿ ಮಾಡ್ಕೊಳ್ಳಿ. ಏನಂದ್ರೆ ಇವಾಗ ನೋಡಿ ಪರ್ಫೆಕ್ಟ್ ಆಗಿ ಪ್ರತಿ ಮಂತ್ ನಾವು ಸ್ಯಾಲ್ರಿ ಕೊಡ್ತೀವಿ. ಒಂದು ಸ್ಯಾಲ್ರಿ ಅಂದ್ರೆ ನಮ್ಗೆ 95,000 ಪರ್ ಮಂತ್ ಬೇಕಾಗುತ್ತೆ. ಸ್ಯಾಲ್ರಿಗೆ 95,000 ಹೋದ್ರೆ ಇನ್ನು ಉಳಿದಿದ್ದು ನೋಡ್ಕೊಳ್ಳೋಕ್ಕೂ ನಮ್ಗೆ ದುಡ್ಡು ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಹಂಗೆ ನಾನು ಇರ್ಲಿಕ್ಕೆ ಬಿಡದೆ ಹೋಗಿ ಮುಂದುವರ್ಸ್ಕೊಂಡು ಬನ್ನಿ. ಊರಲ್ಲಿ ಕುತ್ಕೊಂಡಾಗ ಊರಲ್ಲಿ ರೆಸಿಪ್ಟ್ ರೈಸ್ ಮಾಡಿದಾಗ ಜನ ಯಾವತ್ತೂ ಕಟ್ಟದೇ ಇರಲ್ಲ. ಎಷ್ಟೋ ಒಂದಷ್ಟು ದುಡ್ಡು ಕಲೆಕ್ಷನ್ ಆಗೇ ಆಗುತ್ತೆ. ಅದ್ರ ತಕ್ಕಂಗೆ ಸರ್ವಿಸ್ ಕೊಡಿ. ಯಾವುದೇ ಈ ಕಪ್ಪು ಚುಕ್ಕೆಯಲ್ಲಿ ಎಲ್ಲಾರನ್ನೂ ನಮ್ಮನ್ನು ಸಹಕರಿಸ್ಕೊಂಡು ಮತ್ತೆ ಏನೇ ಇರಲಿ ಆ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಂತ ಊರಲ್ಲಿ ಹೋಗಿದ್ರೆ ಫಸ್ಟ್ ಅವ್ರು ಕೇಳ್ತಾರೆ. ಅದು ಅವರು ದೊಡ್ಡ ಗುಣ ಕೇಳಬೇಕಂದ್ರೆ. ಯಾವುದೇ ಒಂದು ಇದಾಗ್ಬೋದು ಹಣ ಹಿಂಗಿದೆ ಅಂತ ಅವರು ಆ ಕಲ್ತಿರೋಂಥ ಮನೋಭಾವನೆಗೆ ನಾವು ಚಿರುಣಿ ಆಗಿರ್ಬೇಕು. ಯಾಕಂದ್ರೆ ಅಂತ ಕಾರ್ಯದರ್ಶಿ ನಾವು ಕೊಡೋದಕ್ಕೆ ಈ ತುಮ್ನಹಳ್ಳಿ ಅಂದ್ರೆ ಯಾರು ಬರ್ತಾ ಇಲ್ಲ. ತುಮ್ನಹಳ್ಳಿ ಅಷ್ಟೊಂದು ನೋವಾಯ್ತು ನಮಗೆ ಅಧಿಕಾರದಲ್ಲಿದ್ದಾಗ. ಸುಮ್ಮನೆ ಒಂದು 6 ತಿಂಗಳು ವೇಸ್ಟ್ ಆಯ್ತು ನನ್ನ ಅಧಿಕಾರ ಅವಧಿಯಲ್ಲಿ. ಇಲ್ಲಿ ಅದು ದೇವರ ಇಚ್ಛೆ. ಏನೋ ಇವಾಗ ನಮಗೆ ಮೇಡಮ್ನವ್ರು ಅಂತವ್ರು ಬಂದಿದ್ದಾರೆ, ಎಲ್ಲ ಸಹಕಾರ ನಡೆಸ್ಕೊಂಡು ಇದುವರೆಗೂ ನಮಗೆ ಅಚ್ಚುಕಟ್ಟಾಗಿ ಹೋಗಿದೆ. ಅದನ್ನು ನಾವು ಮನಸ್ಫೂರ್ತಿಯಾಗಿ ನಾವು ಎಲ್ಲ ಭಾವಿಸ್ತಾ, ಮತ್ತು ಈ ನಮ್ಮ ವಾಟರ್ ಮ್ಯಾನ್ಸ್ ಸಂಬಳ ಅಂತ ನಮಗೆ ಅನೇಕ ಬಾರಿ ಇದು ಮಾಡ್ತಾ ಇದ್ದಾರೆ. ನಿಮ್ಮ ಸಂಬಳ ಎಲ್ಲೂ ಹೋಗಲ್ಲ. ದಯವಿಟ್ಟು ನೀವು ಯಾವ ಥರ ಇದುವರೆಗೂ ಕೋಪರೇಷನ್ ಕೊಟ್ಟಿದ್ರು ಹಳ್ಳಿಗಳಿಗೆ ಅದೇ ಥರನೇ ನೀಡಿ. ಯಾವುದಕ್ಕೆ ಆಗಲಿ ಮೇಡಮ್ ಇದ್ದಾರೆ, ನೀವು ಏನು ಈ ಕಂಪ್ನಿ ಹೋಗ್ಬಿಟ್ಟು ನಮ್ಮ ಸಂಬಳ ಇಲ್ಲ ಅನ್ನೋ ಮನೋಭಾವನೆ ಇಟ್ಕೋಬೇಡಿ. ನಿಮ್ದು ಯಾವ ತಿಂಗಳಿದೆ ಆ ತಿಂಗಳು ಪ್ರೊಸೀಜರ್ ಪ್ರಕಾರನೇ ಹೋಗುತ್ತೆ.
ನಿಮ್ಗೆ ಯಾರು ₹1 ನಿಮ್ಗೆ ಮೋಸ ಮಾಡಲ್ಲ. ವಿಷಯ ನಮ್ಮ ಗಮನಕ್ಕೆ ಬಂದಿರೋದಕ್ಕೆ ನೀವೆಲ್ಲರೂ ವಾಟರ್ ಮ್ಯಾನ್ಸ್, ಯಾಕಂದ್ರೆ ಬೇಸಿಗೆ ಕಾಲ, ಇದು ತೊಂದರೆ ಕೊಡಬಾರ್ದು. ನೀವು ಇಂಥವ್ರು ಆಡಳಿತ ಇದ್ರಪ್ಪ ಹೋಯ್ತು ಅವ್ರನ್ನ ತೊಂದರೆ, ಇದನ್ನು ಮನಸ್ಕೊಬಿಟ್ರೆ ನಿಮ್ಮ ಕಷ್ಟ ಸುಖ ಇದೆ ನಮ್ಮ ಹತ್ರನೂ ಹೇಳ್ಕೊಡ್ರಿ. ನಾವು ಮನಸ್ಪೂರ್ವಕವಾಗಿ ನಾವು ಏನು ಬೇಕಾದ್ರೂ ಸರ್ಕಾರ ಇದ್ದೇ ಇರ್ತದೆ, ಅದನ್ನು ನೀವು ಮನಸ್ಪೂರ್ವಕವಾಗಿ, ಯಾಕಂದ್ರೆ ಜನರಿಗೆ ಈ ಬೇಸಿಗೆ ಅನ್ನೋದು ದೊಡ್ಡ ಇದ್ದಿದ್ದಂಗೆ ಅದನ್ನು ನಿಮ್ಮ ಮನೋಭಾವನೆಯಲ್ಲಿ ತೆಗೆದಾಕ್ಬಿಟ್ಟು ನಿಮ್ಮ ಸಂಬಳಗಳು ಎಲ್ಲೂ ಹೋಗಲ್ಲ. ಅದನ್ನು ನಾವು ಸ್ವಯಂ ನಮ್ಮ ಏನೇ ಇರಲಿ ನಾವು ಸಾಧನೆ ಮಾಡ್ತೀವಿ. ಗ್ರಾಮ ಪಂಚಾಯತಿಯ ಅವಧಿಗಳು ಒಂದು 5 ವರ್ಷಗಳ ಕಾಲ ಅವಧಿಯಲ್ಲಿ ಸದಸ್ಯರಾಗಿರ್ತಕ್ಕಂಥವರು ಮತ್ತೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಇವತ್ತು ಸೇರಿದ್ದಾರೆ. ಬಹುಶಃ ಇವತ್ತು ಒಂದು 5 ವರ್ಷದ ಅವಧಿಯಲ್ಲಿ ನೀವೇನು ಕೆಲಸ ಮಾಡಿದ್ದೀರಾ, ನಿಮಗೊಂದು ಆತ್ಮಾವಲೋಕನ ಮಾಡ್ಕೊಳ್ಳೋಂಥ ಒಂದು ಸಂದರ್ಭ ಅಂತ ಅನಿಸ್ತದೆ ನನಗೆ. ಯಾಕಂದರೆ ಇವತ್ತು ಗ್ರಾಮ ಪಂಚಾಯತಿಗಳು ನಮ್ಮ ದೇಶದ ಒಂದು ಬೆನ್ನೆಲುಬಿದೆ. ಅದು ನಮಗೆಲ್ಲ ಗೊತ್ತಿದೆ. ಸರ್ಕಾರಗಳು ಕೂಡ ಗ್ರಾಮ ಪಂಚಾಯತಿಗಳಿಗೆ ದಿನೇ ದಿನೇ ಹೆಚ್ಚಿನ ಒತ್ತು ಕೊಟ್ಟು ಏನು ಲೋಕಲ್ ಆಡಳಿತ ಅಂತ ನಾವು ಹೇಳ್ತೀವಿ, ಆ ಒಂದು ದಿಶೆಯಲ್ಲಿ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ತುಂಬ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದೆ. ಹೀಗಾಗಿ 5 ವರ್ಷದಲ್ಲಿ ನೀವೇನು ಮಾಡಿದ್ದೀರ ಅನ್ನೋದನ್ನು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಮ್ಮ ತುಮನಹಳ್ಳಿ ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿ ಏನಿತ್ತು, ಸದಸ್ಯರೇನಿದ್ರು, ಬಹುಶಃ ಅವರೆಲ್ಲ ಒಂದು 5 ವರ್ಷಗಳಲ್ಲಿ ನಾನ್ ಕಾಂಟ್ರವರ್ಷಿಯಲ್ ಆಗಿ ಯಾವುದೇ ರೀತಿ ವಿವಾದಗಳಿಗೆ ಒಳಗಾಗದೆ ಅವರಿಗೆ ತೋರಿಸಿದ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಬಹುಶಃ ನನಗಂತ ಅನಿಸ್ತದೆ. ಹಾಗಾಗಿ ನಾನು ಇವತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅವರೇನು ಸೇವೆ ಮಾಡಿದ್ದಾರೆ 5 ವರ್ಷ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ